ನಾವು ನಮ್ಮನ್ನು ನಾವು ಹೇಗೆ ಇದ್ದೇವೆ ಹಾಗೆ ಒಪ್ಪಿಕೊಳ್ಳುವುದಿಲ್ಲ. ಅದಕ್ಕೆ ಕಾರಣ ನಮ್ಮ ತಂದೆ ತಾಯಿ, ನಮ್ಮ ಗುರುಗಳು ಮತ್ತು ಈ ಸಮಾಜ. ಹೇಗೆಂದರೆ ನಾವು ಅವರ ಕಂಡೀಷನಿಂಗ್ನಲ್ಲಿ ಬೆಳೆದಿರುತ್ತೇವೆ. ಅವರು ನಮಗೆ ಕೆಲವೊಂದು ಆದರ್ಶಗಳನ್ನು ಕೊಡುತ್ತಾರೆ, ನಾವು ಅವರಂತೆ ಆಗಲು ಪ್ರೇರೇಪಿಸುತ್ತಾರೆ. ಆ ಆದರ್ಶಗಳು ಬುದ್ಧನಾಗಿರಬಹುದು, ಒಬ್ಬ IAS ಆಫೀಸರ್ ಆಗಿರಬಹುದು, ಅಥವಾ ಒಬ್ಬ ರಾಜಕೀಯ ವ್ಯಕ್ತಿಯಾಗಿರಬಹುದು. ಅವರು ಹೀಗೇಕೆ ಮಾಡುತ್ತಾರೆ ಎಂಬುದಕ್ಕೆ ಅವರ ಬಳಿಯೂ ಸರಿಯಾದ ಉತ್ತರ ಇರುವುದಿಲ್ಲ. ಅವರು ನಮಗೆ ಒಳ್ಳೆಯದನ್ನು ಬಯಸಿದರೂ ಆ ಒಳ್ಳೆಯತನದಲ್ಲಿ ಯಾವುದೇ ಪ್ರಜ್ಞೆ ನಮಗೆ ಕಾಣುವುದಿಲ್ಲ. ಆದರೆ ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ವಿಶೇಷವಾದ ಪೊಟೆನ್ಷಿಯಲ್ನಿಂದ ಹುಟ್ಟುತ್ತಾನೆ. ಆದರೆ ಅವನು ತನ್ನಂತೆ ಆಗದೆ ಬೇರೆಯವರಂತೆ ಆಗುವ ಬರದಲ್ಲಿ ತನ್ನ ಜೀವನವನ್ನು ದುಃಖಕರವಾಗಿ ಮಾಡಿಕೊಳ್ಳುತ್ತಾನೆ. ಹಾಗಾದರೆ ನಾವು ನಮ್ಮನ್ನು ನಮ್ಮಂತೆ ಒಪ್ಪಿಕೊಳ್ಳುವುದು ಸಾಧ್ಯವಿಲ್ಲವೇ? ನಾವು ನಮ್ಮನ್ನು ನಮ್ಮಂತೆ ಒಪ್ಪಿಕೊಳ್ಳುವುದು ನಮಗೆ ಎಷ್ಟು ಸಹಾಯ ಮಾಡಬಹುದು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ನೀವು ನಮ್ಮ ಚಾನಲ್ಗೆ ಇದೇ ಮೊದಲ ಬಾರಿಗೆ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋದ ವಿಷಯ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ನಾವು ಈ ಎಲ್ಲ ಮಾಹಿತಿಯನ್ನು ಸ್ಪಿರಿಚುವಲ್ ಗುರುಗಳ ಪುಸ್ತಕಗಳಿಂದ ಆಯ್ದುಕೊಂಡಿದ್ದೇವೆ. ನಿಮ್ಮ ಜೀವನವನ್ನು ಅತ್ಯುತ್ತಮ ಮಾಡುವುದೇ ನಮ್ಮ ಗುರಿ. ಪ್ರತಿ ಮಗು ಈ ಭೂಮಿ ಮೇಲೆ ಒಂದು ಸಾಮರ್ಥ್ಯದಿಂದ ಹುಟ್ಟುತ್ತಾನೆ. ಆದರೆ ಈ ಸಮಾಜ ಅವನ ಸಾಮರ್ಥ್ಯವನ್ನು ಗುರುತಿಸದೆ ಅವನನ್ನು ತನ್ನತನದಿಂದ ದೂರ ಮಾಡುತ್ತದೆ. ಅವನು ತನ್ನ ಸಾಮರ್ಥ್ಯದಿಂದ ಡಿಸ್ಟ್ರಾಕ್ಟ್ ಆಗುತ್ತಾನೆ, ಜೊತೆಗೆ ತಪ್ಪು ದಾರಿಯಲ್ಲಿ ನಡೆದು ತನ್ನ ಜೀವನದಲ್ಲಿ ದುಃಖ ತಂದುಕೊಳ್ಳುತ್ತಾನೆ. ಅವನ ತಂದೆ ತಾಯಿಗೆ ಅವನು ಪ್ರೆಸ್ಟೀಜ್, ಸಕ್ಸೆಸ್, ಗೌರವ, ಸಮಾಜದಲ್ಲಿ ಹಣವಂತ ವ್ಯಕ್ತಿಯಾಗಬೇಕೆಂದು ಅವರು ಬಯಸುತ್ತಾರೆ. ಆದರೆ ಯಾವುದೇ ತಂದೆ ತಾಯಿ ಅವರ ಮಗ ಅಥವಾ ಮಗಳು ಏನಾಗಬೇಕೆಂದು ಕೇಳುವುದಿಲ್ಲ. ಇದೇ ವಿಷಾದದ ಸಂಗತಿ. ನಮ್ಮ ಜೀವನದ ಮೊದಲ ಕ್ರಾಂತಿಕಾರಿ ಬೆಳವಣಿಗೆ ಎಂದರೆ ನಾವು ನಮ್ಮನ್ನು ಹೇಗೆ ಇದ್ದೇವೆ ಹಾಗೆ ಒಪ್ಪಿಕೊಳ್ಳುವುದು. ನಾವು ಇನ್ನೊಬ್ಬರಂತೆ ಆಗದೆ ನಮ್ಮನ್ನು ನಾವು ಒಪ್ಪಿಕೊಂಡು ಸಂತೋಷದ ಜೀವನ ಸಾಗಿಸುವುದು. ಆದರೆ ಈ ಸಮಾಜ ನಮ್ಮನ್ನು ಹೇಗೆ ಇರಲು ಅವಕಾಶ ಮಾಡಿಕೊಡುವುದಿಲ್ಲ. ಏಕೆಂದರೆ ಅದಕ್ಕೆ ನಾವು ಬುದ್ಧಿವಂತರಾಗುವುದು ಬೇಡ, ಅದಕ್ಕೆ ಅದು ಹೇಳಿದ ಹಾಗೆ ಕೇಳುವ ಮೂರ್ಖ ಬೇಕು. ಈ ಸಮಾಜ ಜವಾಬ್ದಾರಿ ತೆಗೆದುಕೊಳ್ಳಲು ಬಲವಂತ ಮಾಡುತ್ತದೆ. ಆದರೆ ತಿಳುವಳಿಕೆ ಇಲ್ಲದ ಜವಾಬ್ದಾರಿ ಮರುಭೂಮಿ ಇದ್ದಂತೆ, ಅಲ್ಲಿ ಯಾವುದೇ ಹೂ ಅರಳುವುದಿಲ್ಲ. ನಾವು ಹುಡುಕುವುದು ನಮ್ಮ ಒಳಗೆ ಇದೆ. ನಾವು ಹೊರಗಡೆ ಹುಡುಕಿದರೆ ಅದು ಎಂದಿಗೂ ನಮಗೆ ಸುಖ ತರುವುದಿಲ್ಲ. ಒಂದು ಮಗು ಜನಿಸಿದಾಗ ಅದು ಪ್ಯೂರ್ ಅಂದರೆ ಪರಿಶುದ್ಧವಾಗಿರುತ್ತದೆ. ಆದರೆ ಈ ಸಮಾಜ ಜವಾಬ್ದಾರಿ ಮತ್ತು ಇನ್ನೊಬ್ಬರಂತೆ ಆಗಲು ಪ್ರೇರೇಪಿಸಿ ಆ ಮಗುವನ್ನು ಕಲುಷಿತಗೊಳಿಸುತ್ತದೆ. ಎಕ್ಸಿಸ್ಟೆನ್ಸ್ ಇನ್ನೊಬ್ಬ ಬುದ್ಧ ಆಗಲು ಬಯಸುವುದಿಲ್ಲ. ನಾವು ಇನ್ನೊಬ್ಬ ಬುದ್ಧನಾಗಲು ಸಾಧ್ಯವಿಲ್ಲ, ಅಥವಾ ನಾವು ನಕಲಿಸುವ ಆ ವ್ಯಕ್ತಿ ಆಗಲು ಸಾಧ್ಯವಿಲ್ಲ. ಹಾಗೆ ಊಹೆ ಮಾಡಿ ನೋಡಿ, ಈ ಭೂಮಿ ಮೇಲೆ ಎಲ್ಲ ಕಡೆ ನಮ್ಮ ಆದರ್ಶ ವ್ಯಕ್ತಿಗಳೇ ಕಂಡರೆ ಹೇಗಿರುತ್ತದೆ? ನಾವೆಲ್ಲ ಬೇಗ ಹುಚ್ಚರಾಗಿ ಬಿಡುತ್ತೇವೆ ಅಲ್ಲವೇ? ಅದಕ್ಕಾಗಿ ಪ್ರತಿಯೊಬ್ಬರು ವಿಶೇಷವಾಗಿ ಹುಟ್ಟುತ್ತಾರೆ. ಅದಕ್ಕೆ ಉದಾಹರಣೆ ಎಂದರೆ ಒಬ್ಬರ ಫಿಂಗರ್ ಪ್ರಿಂಟ್ ಅಂದರೆ ಬೆರಳಚ್ಚು ಒಂದೇ ಥರ ಇರುವುದಿಲ್ಲ ಅಲ್ಲವೇ? ನಾವು ಸಂತೋಷದಿಂದ ಬದುಕಲು ನಮ್ಮನ್ನು ನಾವು ಒಪ್ಪಿಕೊಳ್ಳಬೇಕು. ಇದು ನಮ್ಮ ಭಯವನ್ನು ಕೂಡ ತೆಗೆದುಹಾಕುತ್ತದೆ. ಭಯ ಹುಟ್ಟಿನಿಂದ ಬರುವುದಿಲ್ಲ, ಅದು ನಮ್ಮ ಕಂಡೀಷನಿಂಗ್ನಲ್ಲಿ ಅಡಗಿದೆ. ನಾವೇ ನಮ್ಮನ್ನು ಒಪ್ಪಿಕೊಂಡಾಗ ಭಯದ ಮಾತೆಯಲ್ಲಿ? ನಾವು ನಮ್ಮನ್ನು ಒಪ್ಪಿಕೊಳ್ಳದೆ ಇರಲು ಕಾರಣ ನಮ್ಮ ಕಂಫರ್ಟ್ ಝೋನ್ ಅಂದರೆ ನಮ್ಮ ಆರಾಮ ವಲಯ. ನಾವು ಗುಂಪಿನೊಂದಿಗೆ ಇರಲು ಬಯಸುತ್ತೇವೆ, ಏಕೆಂದರೆ ಏನಾದರೂ ತಪ್ಪು ಸಂಭವಿಸಿದರೆ ನಾವು ಇನ್ನೊಬ್ಬರನ್ನು ದೂರಬಹುದು. ಅದಕ್ಕೆ ಒಬ್ಬರೇ ಸಾಗಲು ದೊಡ್ಡ ಮಟ್ಟದ ಧೈರ್ಯ ಬೇಕು. ಸರಿಯಾದ ಜವಾಬ್ದಾರಿ ಮತ್ತು ಸ್ವಾತಂತ್ರ್ಯ ಒಂದೇ ನಾಣ್ಯದ ಎರಡು ಮುಖಗಳು. ನಮಗೆ ಸ್ವಾತಂತ್ರ್ಯ ಬೇಕಾದರೆ ಸರಿಯಾದ ಜವಾಬ್ದಾರಿ ತೆಗೆದುಕೊಳ್ಳಬೇಕು. ನಾವು ನಮ್ಮನ್ನು ಒಪ್ಪಿಕೊಂಡು ಜೀವನ ಸಾಗಿಸುವಾಗ ಈ ಜಗತ್ತು ನಮ್ಮನ್ನು ದೂರಬಹುದು. ಆದರೆ ನಾವು ಆ ದೂರಗಳಿಗೆ ಕಿವಿ ಕೊಡದಿದ್ದರೆ ನಾವು ಸುಖವಾಗಿ ಇರಬಹುದು. ಈ ಸಮಾಜಕ್ಕೆ ಬುದ್ಧಿವಂತರು ಬೇಡ, ಇದಕ್ಕೆ ತಾನು ಹೇಳಿದ ಹಾಗೆ ಕೇಳುವ ಮೂರ್ಖ ಬೇಕು. ಅದರ ಮಾತು ಕೇಳುವ ಯಾವ ಮನುಷ್ಯನು ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗುತ್ತಿಲ್ಲ. ಅವನು ಯಾವಾಗಲೂ ಗುಲಾಮನಾಗಲು ಇಚ್ಛಿಸುತ್ತಾನೆ. ಆದರೆ ಬುದ್ಧಿವಂತ ವ್ಯಕ್ತಿ ಯಾರ ಗುಲಾಮನಾಗಲಾರ. ನಾವು ಯಾವಾಗ ನಮ್ಮನ್ನು ನಮ್ಮಂತೆ ಒಪ್ಪಿಕೊಂಡು ಜೀವನ ಸಾಗಿಸುತ್ತೇವೆಯೋ ಆಗ ನಮ್ಮ ಸರಿಯಾದ ಬೆಳವಣಿಗೆ ಸಾಧ್ಯ. ಕ್ಷಣಿಕ ಸುಖ ನಮ್ಮ ಚರ್ಮದ ತುರಿಕೆ ಇದ್ದ ಹಾಗೆ. ನಾವು ಕೆರೆಯುವುದು ಸುಖ ಎಂದುಕೊಂಡರೆ ಅತಿಯಾದ ಕೆರೆತ ನಮಗೆ ನೋವು ಕೊಡಬಹುದು. ನಮ್ಮ ನಾಲಿಗೆಯ ಸಣ್ಣ ಭಾಗ ನಾವು ತಿನ್ನುವ ಆಹಾರದಲ್ಲಿ ರುಚಿ ಕೊಡುತ್ತದೆ. ಆಹಾರ ರುಚಿ ಇರುವುದಿಲ್ಲ, ಅದು ರುಚಿ ಇರಲು ಕಾರಣ ನಮ್ಮ ನಾಲಿಗೆಯ ಪಪ್ಪಿಲೆ ಎಂಬ ಭಾಗ. ಹೀಗಾಗಿ ನಮಗೆ ಜ್ವರ ಬಂದಾಗ ಪಪ್ಪಿಲೆ ಕೆಲಸ ಮಾಡುವುದಿಲ್ಲ. ಇದೆಲ್ಲ ಗೊತ್ತಿದ್ದರೂ ನಾವು ಕ್ಷಣಿಕ ಸುಖಕ್ಕಾಗಿ ಹೆಚ್ಚು ಹೆಚ್ಚು ತಿನ್ನುತ್ತೇವೆ. ಒಬ್ಬ ಮೂರ್ಖ ಅನವಶ್ಯಕ ಸಂಗತಿಗಳ ಹಿಂದೆ ಓಡುತ್ತಾನೆ.
ಕ್ಷಣಿಕ ಸುಖಕ್ಕಾಗಿ ನಾವು ನಮ್ಮ ಮುಖ್ಯವಾದ ಸಮಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೇವೆ. ನಾವು ಈಗಿನ ಕಾಲದಲ್ಲಿ ಯಾವಾಗಲೂ ಬ್ಯುಸಿ ಅಂದರೆ ವ್ಯಸ್ತವಾಗಿರಲು ಬಯಸುತ್ತೇವೆ. ನಮಗೆ ಸುಮ್ಮನೆ ಕುಳಿತುಕೊಳ್ಳಲು ಆಗದ ಸ್ಥಿತಿಗೆ ಬಂದಿದ್ದೇವೆ. ನಮಗೆ ಒಂಟಿಯಾಗಿರುವುದು ಎಂದರೆ ಭಯ. ಅದು ನಮ್ಮ ತನವನ್ನು ತೋರಿಸಿಬಿಡುತ್ತದೆ ಎಂಬ ಭಯ. ನಾವು ನಮ್ಮನ್ನು ಕಂಡರೆ ಭಯಗೊಳ್ಳುತ್ತಿದ್ದೇವೆ. ಹೀಗಾಗಿ ಯಾವುದಾದ್ರೂ ಕೆಲಸದಲ್ಲಿ ಸದಾ ಬ್ಯುಸಿಯಾಗಿರುತ್ತೇವೆ. ನಾವು ನಮ್ಮೊಂದಿಗೆ 10 ನಿಮಿಷ ಕಾಲ ಕಳೆಯುವುದಿಲ್ಲ. ನಾವು ಈ ಸಮಾಜದ ಮಾತಿನಂತೆ ನಮ್ಮಲ್ಲಿ ಏನು ಕಡಿಮೆ ಇದೆ ಎಂದು ಭಾವಿಸುತ್ತಾ, ನಮ್ಮಲ್ಲಿ ಇರದ ಸಂಗತಿಗಳ ಬಗ್ಗೆ ಯೋಚಿಸುತ್ತಾ ನಮ್ಮನ್ನು ಹೀನ ಭಾವನೆಯಲ್ಲಿ ಕಾಣುತ್ತಿದ್ದೇವೆ. ಮೂರ್ಖ ಜನರು ತಿಳುವಳಿಕೆ ಇಲ್ಲದ ಮಕ್ಕಳಂತೆ. ಮಕ್ಕಳು ಹೇಗೆ ಟೆಡ್ಡಿ ಬಿಯರ್ಗಳನ್ನು ಒಂದು ಮಗುವಂತೆ ಆಟ ಆಡುತ್ತಾರೋ ಹಾಗೆ ನಾವು ಹಣ, ಪ್ರತಿಷ್ಠೆ, ಗೌರವ ಎಂಬ ಟೆಡ್ಡಿ ಬಿಯರ್ಗಳ ಜೊತೆ ಆಟ ಆಡುತ್ತಿದ್ದೇವೆ. ಆದರೆ ನಿಜವಾದ ಬುದ್ಧಿವಂತ ಯೋಚಿಸುವುದು ತನ್ನ ಸಮಾಧಿ ನಂತರ ತಾನು ಏನು ತೆಗೆದುಕೊಂಡು ಹೋಗುತ್ತಾನೆ ಅದು ಆತನ ಶಾಶ್ವತವಾದ ಟೆಡ್ಡಿ ಬೇರ್ ಎಂದು ಒಬ್ಬ ಬುದ್ಧಿವಂತ ಯೋಚಿಸುತ್ತಾನೆ. ಹಳೆಯ ಬಟ್ಟೆಯೂ ಕೂಡ ಒಂದು ಸಾರಿ ಮಿಂಚುತ್ತದೆ. ಆಶಾವಾದಿ ಸಣ್ಣ ಸಣ್ಣ ವಿಷಯಗಳಲ್ಲಿ ಸಂತೋಷ ಕಾಣುತ್ತಾನೆ. ಸಮಾಜ ನಮಗೆ ಮೊದಲು ಕಲಿಸುವ ಪಾಠವೇ ಕಂಪ್ಯಾರಿಸನ್, ಅಂದರೆ ಇನ್ನೊಬ್ಬರೊಂದಿಗೆ ಹೋಲಿಕೆ ಮಾಡುವುದು. ಅದು ನಮಗೆ ಇನ್ನೊಬ್ಬರಂತೆ ಆಗಲು ಪ್ರೇರೇಪಿಸುತ್ತದೆ. ಅದರಿಂದ ನಾವು ಸದಾ ದುಃಖದಲ್ಲಿ ಇರುತ್ತೇವೆ. ಕೆಲವೊಬ್ಬರು ನಮಗಿಂತ ಕಡಿಮೆ ಇರುವ ವ್ಯಕ್ತಿ ನೋಡಿ ಸುಖವಾಗಿರು ಎಂದು ಹೇಳುತ್ತಾರೆ. ಆದರೆ ನಮಗೆ ಒಮ್ಮೆ ಹೋಲಿಕೆ ಮಾಡುವ ಗುಣ ಬಂದರೆ ನಾವು ನಮಗಿಂತ ಹೆಚ್ಚಾಗಿರುವ ವ್ಯಕ್ತಿ ನೋಡಿ ಮತ್ತೆ ದುಃಖದಲ್ಲಿ ಇರುತ್ತೇವೆ. ನಾವು ನಗುವ ಸಮಯಕ್ಕಿಂತ ಅಳುವ ಸಮಯವೇ ಜಾಸ್ತಿ. ಒಮ್ಮೆ ನೀವು ಯೋಚಿಸಿ ನೋಡಿ. ಹೋಲಿಕೆ ನಮ್ಮ ಸಂತೋಷಕ್ಕಿಂತ ದುಃಖವನ್ನೇ ಜಾಸ್ತಿ ಕೊಡುತ್ತದೆ. ಹೆನ್ರಿ ಫೋರ್ಡ್ ಒಮ್ಮೆ ಹೇಳುತ್ತಾರೆ, ಅವರು ಸಕ್ಸಸ್ ಎಂಬ ಏಣಿ ಏರಿದಾಗ, ಅವರು ಏಣಿಯ ಕೊನೆಯ ಮೆಟ್ಟಿಲಲ್ಲಿ ಇದ್ದಾಗ ಮುಂದೆ ಎಲ್ಲಿಗೆ ಹೋಗಬೇಕು ಎಂದು ಗೊಂದಲದಲ್ಲಿ ಸಿಲುಕಿದರಂತೆ. ಏಣಿ ಇಳಿದರೆ ಅದು ಅವರ ಸೋಲುವ ಅನುಭವ. ಅದಕ್ಕೆ ಅವರು ಮೇಲೆ ಏರಲು ಬಯಸಿದರಂತೆ. ಹೀಗಾಗಿ ಒಮ್ಮೆ ಪದವಿ, ಪ್ರತಿಷ್ಠೆ ಪಡೆದ ವ್ಯಕ್ತಿ ತನ್ನ ಕುರ್ಚಿ ಬಿಡಲು ಸಾಧ್ಯವಿಲ್ಲ. ಆ ಕುರ್ಚಿ ಬಿಟ್ಟರೆ ಅವನು ಕೆಳಗೆ ಬರಬೇಕು. ಕೆಳಗೆ ಬರುವುದು ಒಂದು ಸೋಲಿನ ಅನುಭವ. ಹೀಗಾಗಿ ರಾಜಕೀಯ ವ್ಯಕ್ತಿಗಳು, ದೊಡ್ಡ ಅಧಿಕಾರಿಗಳು ಕುರ್ಚಿಗಾಗಿ ಸದಾ ಹೋರಾಡುತ್ತಾ ನೆಮ್ಮದಿ ಕಳೆದುಕೊಳ್ಳುತ್ತಾರೆ. ಹೋಲಿಕೆ ಸದಾ ಸ್ಪರ್ಧೆಯನ್ನು ತರುತ್ತದೆ. ಹಾಗಾದರೆ ನಾವು ನಮ್ಮನ್ನು ಒಪ್ಪಿಕೊಳ್ಳದೇ ಇರಲು ಸಾಧ್ಯವಿಲ್ಲವೇ? ಖಂಡಿತ ಸಾಧ್ಯ. ಅದಕ್ಕೆ ಮೊದಲು ನಾವು ಹಂಬಲ್ ಅಂದರೆ ವಿನಮ್ರವರಾಗಲು ಪ್ರಯತ್ನ ಮಾಡಬೇಕು. ಅಸೂಯೆ ಬಿಡಬೇಕು. ನಾವು ನಮ್ಮನ್ನು ನಾನು ಏನೂ ಅಲ್ಲ, ನನಗೆ ಏನೂ ಗೊತ್ತಿಲ್ಲ ಎಂದಾಗ ನಮ್ಮ ಸಂತೋಷದ ಬಾಗಿಲುಗಳು ತೆರೆಯಲು ಶುರುವಾಗುತ್ತವೆ. ನಾವು ಯಾವಾಗ ನನಗೆ ತಿಳಿದಿದ್ದು ಕಡಿಮೆ, ತಿಳಿಯಬೇಕಾದುದು ಬಹಳ ಇದೆ ಎಂದಾಗ ನಮ್ಮಲ್ಲಿ ಮುಗ್ಧತೆ ಬರುತ್ತದೆ. ನಾವು ಮತ್ತೆ ಮುಗ್ಧ ಮಗುವಾಗುವುದು ಖಚಿತ. ನಮ್ಮ ಅಹಂಕಾರ ಕೂಡ ನಮ್ಮ ಕಣ್ಣಿನಲ್ಲಿ ಬಿದ್ದಿರುವ ಧೂಳಿನಂತೆ. ಅದು ನಾವು ಯಾವುದೇ ವಿಷಯವನ್ನು ಸ್ಪಷ್ಟವಾಗಿ ನೋಡಲು ಬಿಡುವುದಿಲ್ಲ. ಅದಕ್ಕೆ ನಾವು ನಮ್ಮ ಕಣ್ಣಿನಲ್ಲಿ ಬಿದ್ದ ಅಹಂಕಾರವನ್ನು ತೆಗೆಯಬೇಕು. ಇನ್ನೊಬ್ಬರ ಬಗ್ಗೆ ನಮ್ರತೆ, ಮುಗ್ಧತೆ ಜೊತೆಗೆ ನಮ್ಮ ಅಹಂಕಾರ ತೊರೆದರೆ ನಾವು ನಮ್ಮ ಸಂತೋಷದ ಜಗತ್ತನ್ನು ನಿರ್ಮಿಸಬಹುದು. ಧನ್ಯವಾದಗಳು. ಈ ವಿಷಯ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.